ಹಾಸನದ ಹಾಸನಾಂಬಾ ಕಲಾಕ್ಷೇತ್ರದಲ್ಲಿ ನಡೆದ ದಾಸಶ್ರೇಷ್ಠ ಶ್ರೀ ಕನಕದಾಸರ ಜಯಂತಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಮಾತನಾಡಿ, ಕನಕದಾಸರ ಬರವಣಿಗೆ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದೆ. ಇಂತಹ ಮಾನವತಾವಾದಿ ನಮ್ಮ ರಾಜ್ಯದಲ್ಲಿ ಹುಟ್ಟಿರುವುದು ಹೆಮ್ಮೆ ಎಂದು ಹೇಳಿದರು. ಅವರು ಕನಕದಾಸರ ತತ್ವ ಆದರ್ಶಗಳು ಸಮಾಜಕ್ಕೆ ಸ್ಫೂರ್ತಿಯಾಗಿದೆ ಎಂದು ಪ್ರಶಂಸಿಸಿದರು. ಸಮುದಾಯದ ನಾಯಕತ್ವ ಇರತಕ್ಕಂತಹ ಅತ್ಯಂತ ಪ್ರಸಿದ್ಧ ವ್ಯಕ್ತಿಯಾಗಿದ್ದರು. ದೊರೆಯರು ತಮ್ಮ ಸಂಪೂರ್ಣ ಜೀವನವನ್ನು ಈ ಸೃಷ್ಟಿಕರ್ತನ ಸೇವೆಗೆ, ಸಮಾಜದ ಸೇವೆಗೆ, ಜನರ ಸೇವೆಗೆ, ಮಾನವೀಯತೆಯ ಸೇವೆಗೆ ಅವರು ಮುಡುಪಾಗಿರ್ತಾರೆ. ನಮಗೂ ಕನಕದಾಸರವರೆಗೂ ತುಂಬ ಅವಿನಾವ ಭಾವ ಸಂಬಂಧ. ಹೇಗೆ ಅಂದರೆ, ಯಾಕೆ ಅಂದರೆ ನಾನು ಹಾವೇರಿಯಲ್ಲಿ ಅಸಿಸ್ಟೆಂಟ್ ಪ್ರೊಬೇಷನರ್. ಆಗ ಅಲ್ಲಿ ಕಾಗಿನೆಲೆ, ಬಾಡ ಹತ್ರ ಕಾಗಿನೆಲೆ ಅಂತಂದರೆ ನಾವು ಆ ಸ್ಥಳಕ್ಕೆ ಹೋಗಿದ್ವಿ ನಮ್ಮ DC ಅವರ ಜೊತೆಯಲ್ಲಿ. ಆದಿತ್ಯ ಆಮ್ಲಾನ್ ವಿಶ್ವಾಸ್ ಅಂತ DC. ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ಕನಕದಾಸರು ಜಾತಿ ಭೇದಗಳನ್ನು ನಿವಾರಿಸಿ ತಮ್ಮ ಕೀರ್ತನೆಗಳ ಮೂಲಕ ಸಮಾನತೆಯ ಸಂದೇಶ ನೀಡಿದರು. ಅವರು ಇಡೀ ದೇಶಕ್ಕೆ ರೀತಿಯಲ್ಲಿ ಸಮಾಜಕ್ಕೆ ಒಂದು ಉತ್ತಮವಾದಂತಹ ಏನಂತ ಹೇಳ್ತಾರಲ್ಲ, ಮಾಡಿದಂತಹದ್ದು ನಮ್ಮ ಕನಕದಾಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಪುರಂದರದಾಸರಾಗಿರ್ಬೋದು, ಕನಕದಾಸರಾಗಿರ್ಬೋದು, ಅವರ ಒಂದು ಕೊಡುಗೆ ಇಡೀ ನಮ್ಮ ಸಮಾಜಕ್ಕೆ ಎಷ್ಟು ಹೇಳಿದ್ರು ಸಾಲದು. ಅದನ್ನೆಲ್ಲ ನಾವು ನಮ್ಮ ಮುಂಬರುವಂತಹ ಯುವ ಪೀಳಿಗೆಗಳಿಗೆ ಹಾಕುವಂಥ ಕೆಲಸವನ್ನ ಮಾಡಬೇಕು. ಜೊತೆಗೆ ಕನಕದಾಸರು ಆಗಿರ್ಬೋದು, ಅವರು ಇಷ್ಟೇ ದೊಡ್ಡವರಿದ್ದಾಗಿಯೂ ಸಹ ಸಾಹಿತ್ಯಗಳಲ್ಲಿ, ಕೀರ್ತನೆಗಳಲ್ಲಿ ಅವ್ರನ್ನ ಎಷ್ಟು ಬಣ್ಣಿಸಿದ್ರು ಅದು ನಾವು ಸಾಲದು. ಹಾಗಾಗಿ ಇವತ್ತು ನಾವೆಲ್ಲ ಅವ್ರ ಹಾಕಿರುವಂತಹ ಇದರಲ್ಲಿ ಸಾಗುವಂಥ ಕೆಲಸವನ್ನು ಮಾಡಬೇಕು. ನಿಮಗೆಲ್ಲ ಗೊತ್ತಿರುವಂಗೆ ರಾಮಧಾನ್ಯ ಅಂತ ಒಂದು ಚರಿತ್ರೆ ಮುಖಾಂತರ ಅವ್ರು ಹಾಕಿರುವಂತಹ ಭತ್ತ ಮತ್ತು ರಾಗಿಯ ಬಗ್ಗೆ ನಿಮಗೆ ಈ ಕಥೆ ಬಗ್ಗೆ ನಿಮಗೆಲ್ಲ ತಿಳಿದಿರ್ತೀರಿ ಅಂತ ಬರ್ತಿರ್ತೀವಿ. ಭತ್ತ ಮೇಲೋ ರಾಗಿ ಮೇಲೋ ಅನ್ನೋ ರೀತಿಯಲ್ಲಿ ಅವರು ಬಂದಿರುವಂತಹ ಚರಿತ್ರೆಯನ್ನ ನಾವೆಲ್ಲ ಓದುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ, ಇವತ್ತು ಕನಕದಾಸರು ಬರೀ ಒಂದು ಸಮಾಜಕ್ಕೆ ಸೀಮಿತವಾದಂತಲ್ಲ, ಇಡೀ ಪ್ರಪಂಚ, ಇಡೀ ದೇಶ ತಿರುಗಿ ನೋಡುವಂತಹ ಅಪ್ರತಿಮ ನಾಯಕರಲ್ಲಿ ಅವರೊಬ್ಬರು ನಾನು ಹೆಮ್ಮೆಯಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆಲ್ಲರಿಗೂ ಶ್ರೇಷ್ಠವಾದಂತಹ ನಾಯಕರು. ನಾವು ನನ್ನ ಪದೇ ಪದೇ ಯಾಕೆ ಅವರು ಆಗಿರುವಂತಹ ಹಾದಿಯಲ್ಲಿ ಸಾಗೋಣ ಅಂತ ಹೇಳಿದ್ರೆ. ಕಾರ್ಯಕ್ರಮದಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್, ಮೇಯರ್ ಗಿರೀಶ್ ಚೆನ್ನವೀರಪ್ಪ, ಪಟೇಲ್ ಶಿವಪ್ಪ, ತಹಸೀಲ್ದಾರ್ ಗೀತಾ ಹಾಗೂ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು.